ಹಲೋ, ಹಾಯ್, ನಮಸ್ಕಾರ. ನಾನಿವತ್ತು ನಿಮಗೆ ಹೇಳ್ತಾ ಇರೋ ವಿಚಾರ ಅಡಿಕೆ ಗಿಡಗಳಿಗೆ ಸ್ಪ್ರೇಯನ್ನು ಕೊಡುವುದು ಯಾವ ರೀತಿ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಒಂದು ನ್ಯೂ ಸ್ಪ್ರೇಯರನ್ನು ಹುಬ್ಳಿ ವಜ್ರೇಶ್ವರಿ ಇಂಜಿನಿಯರಿಂಗ್ ವರ್ಕ್ಸಿಂದ ತೆಗೆದುಕೊಂಡಿದ್ದೀನಿ. ಅದು ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮೂಲಕ 45 ಅಡಿಯ ತನಕ ಔಷಧಿಯನ್ನು ಸಿಂಪಡಣೆ ಮಾಡಲಾಗ್ತದೆ. ಅದು ಯಾವ ರೀತಿ ಅನ್ನೋದನ್ನು ವಿಡಿಯೋನ ಕೊನೆ ತನಕ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ಅಪ್ಲೋಡ್ ಮಾಡ್ಕೊತ ಹೋಗಿರ್ತೀನಿ. ಒಂದೇ ವಿಡಿಯೋದಲ್ಲೇ ಅದನ್ನು ಯಾವ ರೀತಿ ತಗೊಂಬಂದು ಇಲ್ಲಿ ನಮ್ಮ ಟ್ಯಾಕ್ಟ್ರಿಗೆ ಫಿಟ್ ಮಾಡ್ತಾರೆ. ಆನಂತರ ಅದನ್ನು ನೀರು ಯಾವ ರೀತಿ ಅದು ಅದಾಗೆ ತಗೊಳುತ್ತೆ, ಆಮೇಲೆ ತಕ್ಷಣ ತೋಟದಲ್ಲಿ ಯಾವ ರೀತಿ ಅದನ್ನು ನಾವು ಸಿಂಪಡಣೆಯನ್ನು ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋನ ನೋಡ್ಕೊತ ಹೋದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಇದರಿಂದ ನಿಮ್ಮ ಅಡಿಕೆ ತೋಟಕ್ಕೆ ಬರ್ತಕ್ಕಂಥ ಕೊಳೆ ರೋಗ ಆಗಿರ್ಬೋದು, ಹುಳಗಳ ಬಾಧೆ ಆಗಿರ್ಬೋದು, ಮೈಟ್ಸ್ ಆಗಿರ್ಬೋದು, ಯಾವುದೇ ಹಳ್ಳು ಉದುರುವಂಥದ್ದಾಗಿರ್ಬೋದು, ಇವೆಲ್ಲ ಕಡಿಮೆ ಆಗ್ತವೆ. ನೀವು ಈ ಒಂದು ಸ್ಪ್ರೇಯರ್ನ ಮೂಲಕ ನಿಮ್ಮ ತೋಟಗಳಿಗೆ ಔಷಧಿಯನ್ನು ಸಿಂಪಡಣೆ ಮಾಡಿಸುವುದರ ಮೂಲಕ ರೋಗವನ್ನು ತಡೆಗಟ್ಟಬಹುದು ಹಾಗೂ ಉತ್ತಮವಾದ ಇಳುವರಿಯನ್ನು ಪಡೆಯಬಹುದಾಗಿದೆ. ಈ ವಿಡಿಯೋವನ್ನು ನೀವೀಗ ನೋಡಿ. ಈ ಕಡೆ ಹೊರಗೆ ಕೊಡ್ತಿದಾವೆ. ಸ್ಟಾರ್ಟ್ ಆದ್ಮೇಲೆ ಇದು ಹಣ್ಣು ಇರ್ಬೇಕ್ರಿ. ಫುಲ್ ಸ್ಟಾರ್ಟ್ ಆದ್ಮೇಲೆ ಅವಾಗ ಸ್ವಲ್ಪ ಬಂದೆ ನೀರು ಬರ್ತೈತ್ರಿ. ಹೌದಲ್ಲ, ಆಫ್ ಮಾಡಿದ್ರೆ ಅಷ್ಟೇ ಬರೋದು, ಇಲ್ಲ ಆಫ್ ಮಾಡಿದ್ರೆ ಅಷ್ಟೇ ನೀರು ಬರ್ತದೆ. ಎಷ್ಟನೇ